ಹಲೋ ವ್ಯೂವರ್ಸ್, ನಮಸ್ಕಾರ ಎಲ್ಲರಿಗೂ. ರೂಪಾ ಗೌಡಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರೂ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಾವು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಹಬ್ಬನ ಆಚರಣೆ ಮಾಡಿದ್ವಿ. ಊರುಗಳಲ್ಲಾದರೆ ಎತ್ತನ್ನು ಕಿಚಾಯಿಸೋದಾಗಲಿ, ಪಟ ಹಾರಿಸೋದಾಗಲಿ, ಈ ರೀತಿಯಾಗಿ ಹಬ್ಬನ ಆಚರಣೆ ಮಾಡ್ತಿದ್ವಿ. ಬಟ್ ಬ್ಯಾಂಗ್ಳೂರಲ್ಲಿ ಬರೀ ಮನೆಯಲ್ಲಿ ಪೂಜೆ ಮಾಡಿ ಅಕ್ಕಪಕ್ಕದ ಮನೆಗೆ ಎಳ್ಳು ಬೆಲ್ಲನ ಹಂಚಿ ಸಿಂಪಲ್ಲಾಗಿ ಮನೆಯಲ್ಲಿ ಸಿಹಿ ಮಾಡಿ ಹಬ್ಬ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಶುಭ ಕೋರ್ತಿದ್ದಾಳೆ. ಈಗ ಹೇಳು ಚಿನ್ನು, ಹ್ಯಾಪಿ ಸಂಕ್ರಾಂತಿ ಹೇಳು. ಅವಳಿಗೆ ಕನ್ನಡದಲ್ಲೇ ವಿಶ್ ಮಾಡ್ಸೋಕ್ಕೆ ಟ್ರೈ ಮಾಡಿದೆ ಫ್ರೆಂಡ್ಸ್, ಆದರೆ ಅವಳಿಗೆ ಬರಲಿಲ್ಲ ಹೇಳೋದಕ್ಕೆ. ಅದಕ್ಕೆ ಇಂಗ್ಲೀಷಲ್ಲಿ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ನಾವು ಮನೆಯಲ್ಲಿ ಪೂಜೆ ಮಾಡಿದ್ವಿ. ಭತ್ತದ ತೆನೆ, ಕಬ್ಬು, ಕಡಲೆಕಾಯಿ, ಗೆಣಸು ಇದೆಲ್ಲನೂ ಇಟ್ಟು ಪೂಜೆ ಮಾಡಿದ್ವಿ. ಈ ರೀತಿಯಾಗಿ ನೀವು ಮಾಡಿರ್ತೀರಾ ಅಂದ್ಕೊಳ್ತೀನಿ. ಇದು ನಮ್ಮ ಮನೆ ದೇವರು ಚೆಲುವನಾರಾಯಣ ಸ್ವಾಮಿ. ಹಾಗೆಯೇ ಮನೆಯಲ್ಲಿ ತುಂಬ ಐಟಮ್ಸ್ ಎಲ್ಲ ಏನು ಮಾಡಲಿಲ್ಲ. ಸಕ್ಕರೆ ಪೊಂಗಲ್, ಖಾರ ಪೊಂಗಲ್, ಹಾಗೆ ಅವರೆಕಾಳು ಗೊಜ್ಜು, ಕಡಲೆಕಾಯಿ ಮತ್ತು ಗೆಣಸು, ಈ ರೀತಿಯಾಗಿ ಇಷ್ಟು ಐಟಮ್ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸ್. ನಾನಿವತ್ತು ಸಕ್ಕರೆ ಪೊಂಗಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲರೂ ಮಾಡಿರ್ತೀರ, ಹಾಗೆ ನಾನು ಹೇಗೆ ಮಾಡಿದೆ ಅನ್ನೋದನ್ನ ನಾನಿವತ್ತು ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೋನಾ ಮಸೂರಿ ರೈಸು 1 ಕಪ್ಪು. ಸೇಮ್ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಕೊಬ್ಬರಿ, ಒಣ ಕೊಬ್ಬರಿನ ತುರ್ದ್ಕೊಂಡು ಇಟ್ಕೊಂಡಿರೋದು. ಹಾಗೆ 4 ಟೇಬಲ್ ಸ್ಪೂನ್ ತುಪ್ಪ, ಸ್ವಲ್ಪ ಫುಡ್ ಕಲರ್ ತೊಗೊಳ್ತೀನಿ. ಹಾಗೆ ಒಂದು 4 ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆಯೇ ಇದು 1.5 ಗ್ಲಾಸಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನ್ ದ್ರಾಕ್ಷಿ ಮತ್ತು ಗೋಡಂಬಿ. ಮೊದಲಿಗೆ ಈ ಒಂದು ಹೆಸರು ಬೇಳೆನ ಹುರ್ಕೊಳ್ಬೇಕು ಫ್ರೆಂಡ್ಸ್. ಅದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರೋವರೆಗೂ ನೀವು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಸೊ ಇವಾಗ ಒಂದು ಕುಕ್ಕರಲ್ಲಿ 1 ಟೇಬಲ್ ಸ್ಪೂನಷ್ಟು ಗೀ ಹಾಕ್ಕೊಂಡು ಅದಕ್ಕೆ ಹೆಸರು ಬೇಳೆ ಹಾಗೆ ಅಕ್ಕಿನ ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿ, ಹಾಗೆ ಕೊಬ್ಬರಿ ತುರಿ, ನೀರು 3.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ನಾನು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಲಿ ಅಂತ ಹಾಕಿರೋದಷ್ಟೇ. ಸೊ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಲ್ ಬರ್ಸ್ಕೊಳ್ತೀನಿ. ಈಗ ನಾನು ಡ್ರೈ ಫ್ರೂಟ್ಸ್ನೂ ಕೂಡ ಇಲ್ಲಿ ಹುರಿದಿಟ್ಕೊಂಡೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ 3 ವಿಷಲ್ ಆಗಿದೆ. ಚೆನ್ನಾಗಿ ಅದು ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಚೆನ್ನಾಗಿ ಬೇಯೋ ಥರನೇ ನೀವು ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ಶುಗರ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಅದಾದಮೇಲೆ ಶುಗರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ, ಅಂದರೆ ನಾನು ತೊಗೊಂಡಿದ್ನಲ್ಲ 4 ಟೇಬಲ್ ಸ್ಪೂನ್ ತುಪ್ಪ, ಅದರಲ್ಲಿ 1 ಟೇಬಲ್ ಸ್ಪೂನ್ ಅವಾಗ ಹಾಕಿದ್ದೆ. ಸೊ ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ನಮ್ಮ ಸಕ್ಕರೆ ಪೊಂಗಲ್ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಡ್ರೈ ಫ್ರೂಟ್ಸ್ನೂ ಹಾಕಿ ನಾನು ಸರ್ವಿಂಗಿಗೆ ರೆಡಿ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗೂ ಚೆನ್ನಾಗಿರುತ್ತೆ, ಇಲ್ಲ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡಾಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದಾದ್ರೂ ಹೊಸ ರೆಸಿಪೀಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್.